ನಗರ ಪಾಲಿಕೆಯ ಚುನಾವಣೆಯನ್ನ ಮಾಡಲಿಕ್ಕೆ ಸರ್ಕಾರ ಯಾಕೆ ವಿಳಂಬ ಧೋರಣೆ ತೋರ್ತಾ ಇದೆ ಅನ್ನೋದು ನನಗಂತೂ ಇದ್ರ ಬಗ್ಗೆ ಅಷ್ಟೊಂದು ವಿಳಂಬ ಧೋರಣೆ ಒಳ್ಳೇದಲ್ಲ ಸರ್ಕಾರಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಮೈಸೂರು ಮಹಾನಗರ ಪಾಲಿಕೆಯನ್ನ ಈಗಾಗಲೇ ಆ, ಆ, ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಘೋಷಣೆ ಮಾಡಿರೋದ್ರಿಂದ ಸೊ ಇನ್ನೂ ಅದ್ರ ಬಗ್ಗೆ ಟೈಮ್ ಹಿಡಿತದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಘೋಷಣೆ ಮಾಡಿದ ನಂತರ ಅದಕ್ಕೆ ಈಗ ಇದು ಏನು ಡಿಲಿಮಿಟೇಷನ್ಸ್ ಆಗಬೇಕು. ಡಿಲಿಮಿಟೇಷನ್ ನಂತರ ಎಲ್ಲವೂ ಅದು ಸ್ವಲ್ಪ ಇನ್ನೂ ಕಾನೂನುಬದ್ಧವಾಗಿ ಆಗಬೇಕು ಅಂತ ನನಗನ್ನಿಸ್ತದೆ. ಇಷ್ಟು ಬೇಗ ಆಗುವಂಥದ್ದು ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನೆನೆಗುದಿಗೆ ಬಿದ್ದಿದೆ ಅನ್ನೋದು ನನ್ನ ಅಭಿಪ್ರಾಯ. ಹೌದು, 100ಕ್ಕೆ 100. ಈಗ ಅಧಿಕಾರ ಅಟ್ಟಹಾಸ ಅಂತ ಎಲ್ಲ ಹೇಳಿ ದೊಡ್ಡ ದೊಡ್ಡ ವರ್ಡ್ ಆಯ್ತದು. ಅಟ್ಟಹಾಸ ಅಂತಲ್ಲ, ಅವರ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಬೇಜವಾಬ್ದಾರಿತನ ಮಾಡೋದು ಯಾವತ್ತು ಒಬ್ಬ ನಗರ ಪಾಲಿಕೆಯ ಒಬ್ಬ ಆಯುಕ್ತರಿಂದ ಹಿಡಿದು ಕೊನೆ ದಿ ದರ್ಜೆಯ ನೌಕರನವರೆಗೂ ದಯವಿಟ್ಟು ಅವ್ರು ಅರ್ಥ ಮಾಡ್ಕೋಬೇಕು. ಆ ಹಣ ನೀವು ತಗೊಂಡೋಗ್ತಾ ಇರೋ ನಿಮ್ಮ ಮನೆಗಳು, ನೀವು ಓಡಾಡ್ತಾ ಇರುವಂಥ ಕಾರು, ನೀವು ಇವತ್ತೇನು ಬೆಳಗ್ಗೆ ಎದ್ದು ನೀವು ನೀವು ನಿಮ್ಮ ದಿನನಿತ್ಯ ನಿರ್ವಹಣೆಯನ್ನು ಹೇಗೆ ಮಾಡ್ತೀರ ಅದೆಲ್ಲ ಸಾರ್ವಜನಿಕರ ಹಣ, ಮೈಸೂರು ಮಹಾನಗರ ಪಾಲಿಕೆ ತೆರಿಗೆದಾರರ ಹಣ. ಅವಾಗಿಂದ ಆ ತೆರಿಗೆದಾರರು ಯಾರು ಬರ್ತಾರೆ ಅವ್ರ ಗೌರವದಿಂದ ಕಾಣಬೇಕು. ಅವ್ರನ್ನ ಅವರ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಅದು ಆದ್ಯ ಕರ್ತವ್ಯ. ಯಾವುದೇ ಅಧಿಕಾರಿಗಳು ಕೂಡ ಅದಕ್ಕೆ ಆಚೆ ಬರೋಕ್ಕಾಗಲ್ಲ. ಯಾರೋ 100ಕ್ಕೆ 10 ಜನ ಅಧಿಕಾರಿಗಳು ಇರ್ತಾರೆ, ನೀವು ಹೇಳಿದ್ರಲ್ಲ ಆ ಥರದವ್ರು ಇರ್ತಾರೆ. ಅವ್ರಿಗೆ ಬೇರೆ ಬೇರೆ ಅದಕ್ಕೆ ಆಯಾಮಗಳಿವೆ. ಆ ರೀತಿ ಆಯಾಮಗಳಿಂದ ಅವ್ರನ್ನ ಸರಿ ಮಾಡುವಂಥ ಕೆಲಸವನ್ನ ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ. ನಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಯಾಕೆ ಗೊತ್ತಾ, ನಾವು ಮಾಡಿರುವಂಥ ಕೆಲಸ. ನಾವು ಇವತ್ತು ಅಧಿಕಾರದಲ್ಲಿ ಇಲ್ಲದೆ ಹೋದ್ರು ಕೂಡ ನಾವು ಮಾಡಿರುವಂಥ ಕೆಲಸಗಳು ನಮ್ಮ ಹೆಸರನ್ನ ಮಾತಾಡ್ತಾ ಇರ್ತವೆ. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ಟದ್ದೇ ಆದರೆ ಜನಗಳು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು ಮತ ಕೊಟ್ಟಿದ್ದಾರೆ ಆ ಮತಕ್ಕೆ ಎಲ್ಲೂ ಚ್ಯುತಿ ಬರದ ರೀತಿ ನಾನು ಪ್ರಾಮಾಣಿಕವಾದಂಥ ಕೆಲಸವನ್ನ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಸುಮಾರು ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಸುಮಾರು 50 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ಇಡೀ ಮೈಸೂರು ನಗರದಲ್ಲಿ ಯಾರೂ ಕೂಡ ಮಾಡದಷ್ಟ ಅಭಿವೃದ್ಧಿ ಕೆಲಸವನ್ನು ನಾನು ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೇನೆ. ಆ ತೃಪ್ತಿನೂ ನನಗಿದೆ. ಅದು ಆನ್ ರೆಕಾರ್ಡಲ್ಲಿದೆ. ಯಾರು ಕೂಡ ಅದನ್ನ ಅಲ್ಲಗೆಳೆಯಕ್ಕಾಗಲ್ಲ. ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ನಗರ ಪಾಲಿಕೆ ದಿನನಿತ್ಯ ನಿರ್ವಹಣೆ ಸಂಸ್ಥೆ. ನಿಮ್ಗೆ ಇವತ್ತು ಕಸ ಗುಡಿಸಿದ್ರೆ ನಾಳೆ ಬೆಳಗ್ಗೆ ಕಸ ಗುಡಿಸ್ಲೆ. ಇವತ್ತು ರಸ್ತೆ ಕೆಟ್ಟೋದ್ರೆ ನಾಳೆ ರಸ್ತೆ ಬಂದೇ ಬರ್ತದೆ. UGD ಒಂದಿದಾದ್ರೂ ಅದು ಬಂದೇ ಬರ್ತದೆ. ಸೊ ಈ ಥರ ಹಂಗೇನಿಲ್ಲ, ಬೇಕಾದಷ್ಟು ಕೆಲಸಗಳು ಮಾಡಲಿಕ್ಕೆ ಈ ಬಾಕಿ ಇದೆ. ಆ ಕೆಲಸಗಳನ್ನ ಪೂರ್ಣ ಮಾಡೋಕ್ಕೆ ಈಗ ಈ ನಗರ ಪಾಲಿಕೆಯ ಸದಸ್ಯರಾಗಿ ಬಂದರೆ ಒಂದು ಅವಕಾಶ ಇದೆ. ಅದನ್ನು ಖಂಡಿತ ನಾನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಹೇಳ್ತಾ ಇರೋದು, ಈಗ ಫಸ್ಟು ಈಗ ಕೂಸುಟ್ಟೋದ್ಕಿಂತ ಮುಂಚೆ ಕುಯ್ಯಾಲಿ ಹೊತ್ಕೊಳ್ತಾರೆ. ಫಸ್ಟು ಚುನಾವಣೆ ಬರಲಿ. ಚುನಾವಣೆ ನಂತರ ನಾವು ಎಲೆಕ್ಟ್ ಆದಮೇಲೆ ನಂತರ ಅದನ್ನು ಕನಸುಗಳನ್ನ ಹೇಳ್ತೀವಿ. ನಾವು ಹೇಳೋ ಅಂಥವ್ರೆಲ್ಲ ಮಾಡಿ ತೋರಿಸ್ತೀವಿ. ಯಾಕೆ ಕೊಡಬೇಕು ಅಂತ ಕಾನೂನಲ್ಲೆಲ್ಲ ಅವಕಾಶ ಇದೆ. ಈಗ ನೀವು ಫುಟ್ಪಾತ್ ಮೇಲೆ ಯಾರ್ದು ಫುಟ್ಪಾತು? ಸಾರ್ವಜನಿಕರು. ಏನಕ್ಕೆ ಮಾಡಿದೀವಿ? ಫುಟ್ಪಾತ್ ಬಿಟ್ಟಿರೋ ಉದ್ದೇಶ ಓಡಾಡಲಿ. ಯಾವುದೇ ಅಹಿತಕರವಾದಂಥ ಘಟನೆಗಳಾಗದೆ ಪಾದಚಾರಿಗಳ ಮಾರ್ಗ, ಪಾದಚಾರಿಗಳು ಓಡಾಡಲಿಕ್ಕೆ ಮಾಡಿರೋಂಥ ಅಲ್ಲಿ ನೀವು ನಿಲ್ಲಿಸಿದಿರಿ. ಜನನೂ ಕೂಡ ಬಿಡಪ್ಪ ಅವನು ಬಡವ, ಅವ್ರು ಬಡವರು ಜೀವನ ಮಾಡಲಿ ಅಂತ ಇದು ಮಾಡ್ತಾರೆ. ನಾವು ಹಂಗಂತ ಅವ್ರು ಜೀವನ ಮಾಡಬಾರ್ದು ಅನ್ನೋದಕ್ಕಲ್ಲ, ಹಂಗಂತ ಪಾದಚಾರಿಗಳಿಗೂ ತೊಂದರೆ ಆಗ್ಬಾರ್ದಲ್ವಾ? ಆ ರೀತಿ ಅವರು ಕೂಡ ನಡ್ಕೋಬೇಕಾಗ್ತದೆ. ಮುಂದೊಂದು ದಿನಗಳಲ್ಲಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಗರ ಪಾಲಿಕೆ ತೀರ್ಮಾನ ಮಾಡಬೇಕು. ಎಲ್ಲೆಲ್ಲಿ ಅವಕಾಶಗಳಿದೆ, ಎಲ್ಲೆಲ್ಲಿ ಸಾಧ್ಯ ಇದೆ, ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಜಾಗ ಇದೆ, ಅಲ್ಲೆಲ್ಲ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಅವ್ರನ್ನ ಅಲ್ಲೇ ಪಕ್ಕಕ್ಕೆ ಶಿಫ್ಟ್ ಮಾಡೋ ಕೆಲಸ. ಈಗ ಒಂದು 30-40 ಸೈಟ್ ಇದೆ, ಒಂದು 2ರಿಂದ 3 ಅಂಗಡಿನ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಬರಲಿ, ಅಲ್ಲಿ ತಿಂತಾರೆ ಬಂದು, ಅದನ್ನು ಕ್ಲೀನ್ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಆಯಾ ಸೈಟ್ನ ಅವರೇ ಮೇಂಟೈನ್ ಮಾಡ್ಕೊಳ್ಳೋ ರೀತಿ ಮಾಡಿ. ತುಂಬ ಅವಕಾಶಗಳಿದೆ. ಆ ಅವಕಾಶಗಳನ್ನು ಮಾಡಬೇಕಾದ್ದು ಮನೆ ಆಯುಕ್ತರನ್ನ ಕೂಡ ನಾನು ಸಮಯ ಕೇಳಿದ್ದೀನಿ. ಅವ್ರನ್ನ ಕೇಳಿ ಅವ್ರ ಜೊತೆ ಮಾತಾಡ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ದೇನಿದೆ ಸಲಹೆ ಅವ್ರು ಖಂಡಿತ ಕೊಡ್ತೀನಿ. ಅವ್ರು ಮಾಡ್ತಾರೆ ಅನ್ನೋದು ನಾನು ಆಶಾಭಾವನೆ ಇದೆ.